forever on fire. ಮಂಗಳೂರಲ್ಲಿ ಬಾಂಗ್ಲಾ ಹೇಳಿಕೆ ವಾರ್ ಬೆನ್ನಲ್ಲೇ ಮಿನಿ ಪಾಕಿಸ್ತಾನ ವಾರ್ ಶುರುವಾಗಿದೆ. ತನ್ನ ಸ್ವಕ್ಷೇತ್ರದ ಗ್ರಾಮವನ್ನ ಮಿನಿ ಪಾಕಿಸ್ತಾನ ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಐವಾನ್ ಡಿಸೋಜಾ. ಮೊನ್ನೆ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ದೊಡ್ಡ ಮಟ್ಟದ ಹೋರಾಟ ನಡೆದಿದೆ ಅಲ್ಲಿ. ಈಗ ಮಿನಿ ಪಾಕಿಸ್ತಾನ ಅಂತ ಕರೆದಿದ್ದಾರೆ ಬಿಜೆಪಿ ಶಾಸಕರು. ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ವೈ ಶೆಟ್ಟಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೇತುವೆಯೊಂದರ ಸಮಸ್ಯೆ ಉಲ್ಲೇಖಿಸುವಾಗ ಮಿನಿ ಪಾಕಿಸ್ತಾನ ಅಂತ ಹೇಳಿದ್ದಾರೆ. ಪೊಳಲಿಯ ಅಡ್ಡೂರು ಗ್ರಾಮವನ್ನ ನೋಡಿ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದವರ ಹೆಚ್ಚು ಇರುವಂತಹ ಅಡ್ಡೂರು ಪ್ರದೇಶ ಇದು. ಅಕ್ರಮ ಮರಳುಗಾರಿಕೆಯಿಂದ ಅಡ್ಡೂರು ಸೇತುವೆ ಶಿಥಿಲವಾಗಿದೆ. ಆ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆಯನ್ನ ನಿಲ್ಲಿಸೋಕೆ ಕಷ್ಟದ ಪರಿಸ್ಥಿತಿ ಬಂದಿದೆ. ಆ ಪ್ರದೇಶ ಮಿನಿ ಪಾಕಿಸ್ತಾನದ ತರಬಿದೆ ಅಂತ ಹೇಳಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈ ರೀತಿಯಾದಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಒಬ್ಬ ತಪ್ಪು ಮಾಡಿದರೆ ಇಡೀ ಸಮುದಾಯವನ್ನ ದೂಷಿಸುವಂಥದ್ದು ಮನಸ್ಥಿತಿಗಳು ನಮ್ಮಲ್ಲಿ ಇನ್ನೂ ಕೂಡ ಇದೆ. ಅದೇ ರೀತಿಯಾಗಿ ಅಲ್ಲಿ ಯಾರೋ ಅಕ್ರಮವಾಗಿ ಮರಳುಗಾರಿಕೆ ಮಾಡಿದ್ರು, ಇನ್ಯಾರೋ ಅಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಕಾರಣಕ್ಕೆ ಇಡೀ ಗ್ರಾಮವನ್ನು, ಇಡೀ ಸಮುದಾಯವನ್ನು ಪಾಕಿಸ್ತಾನಕ್ಕೆ ಹೋಲಿಸಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಚರ್ಚೆ ಆಗ್ತಾ ಇರೋದು. ಸಮಸ್ಯೆ ಏನಂತ ಹೇಳಿದರೆ, ನಾನು ಒಂದೂವರೆ ವರ್ಷಗಳಿಂದ ಆ ಬ್ರಿಡ್ಜಿನ ಕೆಳಗೆ ಸ್ಯಾಂಡ್ ಮೈನಿಂಗ್ ಮಾಡಬಾರ್ದು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಬಂದೇನೆ. ಹಿಂದೆ ನಾವು ನಿಲ್ಲಿಸಿದ್ದೇವೆ ಅದನ್ನು, ನಾವು ರೇಡ್ ಮಾಡಿಸಿದ್ದೆವು. AC ಅವರು ಸ್ವಂತ ಹೋಗಿ ಅಲ್ಲಿ ರೇಡ್ ಮಾಡಿ, ಪೊಲೀಸರೆಲ್ಲ ರೇಡ್ ಮಾಡಿ ಬ್ರಿಡ್ಜಿನ ಕೆಳಗೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ಆದರೂ ಸಹ ಅಲ್ಲಿ ಇಲ್ಲಿಗಲ್ನಲ್ಲಿ ನಿಲ್ಲಿಸಲಿಕ್ಕೆ ಭಾಳ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಇದೆ. ಸಣ್ಣ ಮಿನಿ ಪಾಕಿಸ್ತಾನ ಆಗಿದೆ ಅದರಲ್ಲಿ. ಸಮಸ್ಯೆ ಏನಂತ ಹೇಳಿದರೆ, ನಾನು ಒಂದೂವರೆ ವರ್ಷಗಳಿಂದ ಆ ಬ್ರಿಡ್ಜಿನ ಕೆಳಗೆ ಸ್ಯಾಂಡ್ ಮೈನಿಂಗ್ ಮಾಡಬಾರ್ದು